ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವರೇ, ಸುಸ್ತಾಯ್ತಿದೆಯೇ? ಇಲ್ಲ ಸಿದ್ದು ಅವರೇ, ನಾನು ಮಲ್ಕೋತೀನಿ. ಮೇಡಮ್ ಅವರೇ, ಜ್ವರ ಯಾಕೋ ಜಾಸ್ತಿ ಆಯ್ತದೆ. ಇರಿ, ಡಾಕ್ಟ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಸಿದ್ದು ಅವರೇ, ಪರವಾಗಿಲ್ಲ, ನನಗೇನಾಗಿಲ್ಲ. ಇಷ್ಟಕ್ಕೆಲ್ಲ ಡಾಕ್ಟ್ರಿಗೆ ಫೋನ್ ಮಾಡಬೇಡಿ. ಇಲ್ಲ ಇರಿ ಮೇಡಮ್ ಅವರೇ, ಕರೆಸ್ತೀನಿ. ಸಿದ್ದು ಅವರೇ, ಬೇಡ ಅಂತ ಹೇಳ್ತಿದ್ದೀನಲ್ಲ, ಹೀಗೆ ಮಲಗಿ ಎದ್ದಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ. ಮನೆ ಕಡೆ. ನಾಳೆ ಬಿಡುಗಡೆ ಆಗಿ ಹೋಗ್ತಾ ಇದೆಯಾ? ಹೊರಗಡೆ ಹೋಗಿ ಅಂದ್ರೆ ಒಂದು ಕೆಲಸ ಮಾಡ್ಕೊಂಡಿರೋ, ಮತ್ತೆ ಮಾವನ ಮನೆ ಇದೆ ಅಂತೇಳಿ ಬಂದ್ಗಿಂದಿಯಾ? ಅಣ್ಣ, ಇಲ್ಲಿಂದ ಆಚೆ ಹೋದ್ರೆ ಸಾಕು ಅಂತ ಇದ್ದೀನಿ. ಹೊರಗಡೆ ಹೋದ್ಮೇಲೆ ಇತ್ತಾಗ ಬರಕ್ಕೆ ಸಾಹಸನೆ ಮಾಡಲ್ಲ ನಾನು. ಇಂಕೆ ನಾಳೆ ಒಂದು ರಿಲೀಸ್ ನೋಡು. ಅದು ಸರಿ, ನೀನು ಜೈಲಿಗೆ ಬಂದಾಗಿನಿಂದ ನೀನು ನೋಡೋದಕ್ಕೆ ಯಾರೂ ಬರಲೇ ಇಲ್ವಲ್ಲ? ನಿಂಗೆ ಯಾರು ಇಲ್ವಾ? ನಿನ್ನೆ ಕೇಳ್ತಿರೋದು, ಹೇಳು, ನಿಂಗೆ ಯಾರು ಇದ್ದಾರಾ? ನಿನ್ನೆ ಕೇಳ್ತಿರೋದು, ನಿಂಗೆ ಯಾರು ಇಲ್ವಾ? ಓಹೋ, ನಿನಗೆ ಹೆಂಡತಿನೇ ಇದ್ದಾಳ? ನಿಂಗೆ ಅಪ್ಪ ಅಮ್ಮನೇ ಇದ್ದಾರಾ? ಅಲ್ಲ, ನಿಮ್ಮ ಅಪ್ಪ ಅಮ್ಮ ಇಷ್ಟು ದಿನ ಜೈಲಿಗೆ ನೋಡಕ್ಕೆ ಯಾಕೆ ಬಂದಿಲ್ಲ? ನೀನು ಅರೆಸ್ಟ್ ಆಗಿ ಜೈಲಲ್ಲಿ ಇದೆಯಲ್ಲ, ಆ ವಿಷಯ ಅವ್ರಿಗೆ ಗೊತ್ತಿದೆಯಾ ಇಲ್ವೋ? ಅಲ್ಲ ಕಣೋ, ನೀನು ಅರೆಸ್ಟ್ ಆಗಿ ಜೈಲಾಗಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ ಅಂದಮೇಲೆ ಅವ್ರು ನಿನ್ನನ್ನು ಹೇಗೆ ಹುಡುಕ್ತಾರೆ? ಅಣ್ಣ, ಅವ್ರ ಮನೆ ಅಡ್ರೆಸ್ ಯಾರ ಕೇಳೋಣ. ನಾಳೆ ರಿಲೀಸ್ ಆದಮೇಲೆ ಅವ್ರ ಮನೆ ವಿಷಯನಾರ ತಿಳಿಸ್ತೀನಿ. ಏ ವೆಂಕಿ, ನಿಮ್ಮನೆ ಅಡ್ರೆಸ್ ಕೊಡೋ. ನಾಳೆ ಅವನು ಹೋಗಿ ನಿಮ್ಮ ಮನೆಗೆ ವಿಷಯ ಮುಟ್ಟಿಸ್ತಾನೆ. ಅಲ್ಲ ಕಣೋ, ನೀನು ಇಲ್ಲಿರೋ ವಿಷಯನ ನಿಮ್ಮ ಮನೆಗೆ ಯಾರು ತಲುಪಿಸ್ತಾರೆ? ಪಾಪ ಅಣ್ಣ, ನೀನು ಯಾರೋ ಯಾಮಾರಿಸಿ ಸರ್ಯಾಗಿ ತಗ್ಲಾಕವ್ರೆ. ಹ್ಞೂ ಕಣೋ, ಪ್ಲ್ಯಾನ್ ಮಾಡಿ ತೆಗ್ಲಾಕ್ಬಿಟ್ಟಾರೆ. ಏನೋ ನೀನು ಹಣೆ ಬರ. ಸಂತು, ಏನ್ ಮಾತಾಡ್ತಿದ್ಯಪ್ಪ ನೀನು? ತೀರ್ಕೊಂಡಿರೋದು ನಿನ್ ತಂಗಿ ಕಣೋ. ಅವಳು ಕಳ್ಕೊಂಡಿದ್ದೀವಿ ಅನ್ನೋ ದುಃಖ ಒಂದು ಸ್ವಲ್ಪನಾದ್ರೂ ಬೇಡವಾ ನಿನ್ಗೆ? ಅವಳಿಗಿಂತ ನಿನ್ನ ಸ್ವಾಭಿಮಾನನೇ ಜಾಸ್ತಿ ಆಗೋಯ್ತಾ? ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ವಿವೇಕ ಇಲ್ವೇನೋ ನಿನ್ಗೆ? ಯಾವ ಸಮಯ ಆದ್ರೆ ಏನಪ್ಪ, ಈ ಮನೆ ಹೇಗಿದೆಯೋ ಇನ್ನು ಮುಂದೇನೋ ಹಾಗೇನೆ ಇರ್ಬೇಕು ಅಷ್ಟೇ. ಸಂತು, ಸ್ವಲ್ಪ ಅಪ್ಪ ಹೇಳೋದನ್ನ ಕೇಳಪ್ಪ. ಕೇಳೋದು ಏನಿದೆಯಮ್ಮ ಇದರಲ್ಲಿ? ಅಲ್ಲಿ ನಿಂತಿದ್ದಾನಲ್ಲ, ಅವನ ಹತ್ರ ಬಾಯ್ ಬಿಡಿಸಿ ನೋಡೋಣ, ಮಾತಾಡ್ಸಿ. ಹೇಳ. ಅಯ್ಯೋ, ಇವನೇನಪ್ಪ ಇವನು? ನಿಜ ಹೇಳ್ಬಿಟ್ರೆ ನಾನೇನು ಮಾಡಲಿ? ಬ್ರೋ ಪ್ಲೀಸ್ ಬ್ರೋ, ಏನು ಹೇಳ್ಬಿಡ ಕಣೋ, ಪ್ಲೀಸ್ ಕಣೋ.
ಏಯ್, ನಿನ್ನನ್ನ ಕೇಳ್ತಿರೋದು, ಮಾತಾಡೋ. ಏನೋ ಮುಖ ನೋಡ್ತಿದ್ಯಾ? ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ತಾನೆ, ಈಗ ಮಾತಾಡು. ಹರೀಶ, ಹೇಳು, ಏನಾದ್ರೂ ಮಾತಾಡೋ. ಅದು ಅಮ್ಮ, ನಾನೇನು ಹೇಳಿ, ನನಗಿಂತ ಅವನೇ ದೊಡ್ಡವನು. ಅವನ್ ಹೇಗೆ ಹೇಳ್ತಾನೋ ಹಾಗೆ. ಅಲ್ಲ ಹರೀಶ, ಸಂತು, ನೀವ್ ಜೊತೆಲೇ ಹುಟ್ಟಿ ಜೊತೆಲೇ ಇರಲ್ಲ ಅಂತಿದ್ದೀರಲ್ಲ, ಇದೆಲ್ಲ ಬೇಡ ಕಣ್ರೋ. ನೋಡಮ್ಮ, ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿರೋದು. ನನಗೆ ಅವನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಅವನ ತರ ಮುಖವಾಡ ಹಾಕೊಂಡು ಬದುಕೋಕ್ ಬರಲ್ಲ ನನಗೆ. ಏನಿದೆಯೋ ಅದನ್ನೇ ಹೇಳ್ತೀನಿ ನಾನು.